ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ನಮಸ್ಕಾರ ಆತ್ಮಬಂಧುಗಳೇ. ನಮ್ಮ ಸನಾತನ ಋಷಿ ಪರಂಪರೆ ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದೊಂದು ಪರಿಹಾರ ಮಾರ್ಗವನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಅವರಿಗಿದ್ದಂತಹ ಮುಂದಾಲೋಚನೆ, ಕಾಲದ ಕುರಿತಾದಂತಹ ಒಂದು ಜ್ಞಾನ, ಅವರು ಸಿದ್ಧಪಡಿಸಿ ಇಟ್ಟಿರತಕ್ಕಂತಹ ಸೂತ್ರಗಳಲ್ಲಿ ಅಡಕಾಗಿರ್ತಕ್ಕಂತಹ ಒಂದು ರೀತಿಯಾದಂಥ ನಿಗೂಢ ಮರ್ಮ, ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಅವರಿಗೆ ಇದ್ದಂತಹ ಒಂದು ಜ್ಞಾನದ ವ್ಯಾಪ್ತಿ ನಿಜವಾಗ್ಲೂ ಅದ್ಭುತ. ಒಂದು ಇತ್ತೀಚೆಗೆ ಒಬ್ಬರು ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ಬಂದಂಥದ್ದು, ಒಬ್ಬ ಧನಿಕ, ಒಬ್ಬರು ಬಿಸ್ನೆಸ್ ಮ್ಯಾನ್. ಅವರಿಗೆ ಈ ಫೇಸ್ಬುಕ್ಕು, ವಾಟ್ಸಪ್ಪು, ಅಲ್ಲಿ ಇಲ್ಲಿ ಕೆಲವೊಂದೆಲ್ಲ ಈ ಭಗವದ್ಗೀತೆಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಮೆಸೇಜಸ್ ಓಡಾಡ್ತಾ ಇತ್ತು. ಭಗವದ್ಗೀತೆ ಓದಿ ತಿಳ್ಕೊಳ್ಳಿ, ಅದರಲ್ಲಿ ಅದಿದೆ ಇದಿದೆ. ಅವ್ರಿಗೊಂದು ಆಸಕ್ತಿ ಬಂತು. ಎಷ್ಟೇ ಓದಿದ್ರೂ ಅವ್ರಿಗೆ ತೃಪ್ತಿ ಆಗೋ ಥರ ಅರ್ಥ ಆಗ್ತಾ ಇರಲಿಲ್ಲ. ಮನಸ್ಸಿಗೆ ಅಥವಾ ಆತ್ಮಕ್ಕೆ ಒಂದು ತೃಪ್ತಿ ಅಂತಿರತ್ತಲ್ಲ, ಆ ತೃಪ್ತಿ ಸಿಗೋ ಥರ ಅಥವಾ ಒಂದು ಸಮಾಧಾನ ಆಗೋ ಥರ ಒಂದು ಕನ್ಕ್ಲೂಷನ್ಗೆ ಅವ್ರು ಬರ್ತಾನೆ ಇರಲಿಲ್ಲ. ಸೊ ಅವರು ಒಂದು ಜಾಹೀರಾತು ಕೊಡ್ತಾರೆ, ಗ್ರೂಪುಗಳಲ್ಲಿ ಹಾಕುವಂಥದ್ದು ಅಥವಾ ಈಗಿಂದೇನಿದೆ ಅಡ್ವಾನ್ಸ್ ಟೆಕ್ನಾಲಜಿ, ಆ ರೀತಿ. ಈ ಭಗವದ್ಗೀತೆಯನ್ನು ನನಗೆ ತೃಪ್ತಿಯಾಗುವಂತೆ, ಅರ್ಥವಾಗುವಂತೆ ಯಾರು ನನಗೆ ವಿವರಿಸ್ತಾರೋ ಅಂಥವರಿಗೆ ಇಂಥ ಒಂದು ಪ್ರತಿಷ್ಠಿತವಾದಂಥ ಲೇಔಟ್ನಲ್ಲಿ ಒಂದು ಬಂಗ್ಲಾ ಕೊಡಿಸ್ತೀನಿ, ಒಂದು ಪ್ರತಿಷ್ಠಿತವಾದಂಥ ಕಂಪನಿಯ ಕಾರ್ ಕೊಡಿಸ್ತೀನಿ, ಅವರಿಗೆ ಬ್ಯಾಂಕ್ ಬ್ಯಾಲೆನ್ಸು ಇಷ್ಟ ಹಾಕ್ತೀನಿ, ಅವರು ಲೈಫ್ ಲಾಂಗು ಕೂತಿದ್ದ ಕಡೆ ಕೂತ್ಕೊಂಡು ತಿನ್ನೋ ಥರ ಅವ್ರಿಗೊಂದು ಶೇರುಗಳು, ಕಂಪ್ನಿ ಶೇರ್ಗಳನ್ನು ಕೊಡ್ತೀನಿ ನನ್ನ ಕಂಪ್ನಿದು ಅಂತ ಹೇಳಿ ಒಂದು ಆಫರ್ ಕೊಡ್ತಾರೆ. ಬಹಳಷ್ಟು ಜನ ಪ್ರಕಾಂಡ ಪಂಡಿತರು, ದೊಡ್ಡ ದೊಡ್ಡ ಭಗವದ್ಗೀತೆಯನ್ನು ಅರ್ದು ಕುಡ್ದಿರ್ತಕ್ಕಂಥವ್ರು ಬಹಳಷ್ಟು ಜನ ಅವ್ರ ಹತ್ರ ಹೋಗಿ ವಿವರಿಸ್ತಾರೆ. ಅವ್ರಿಗೆ ಯಾವುದೂ ತೃಪ್ತಿ ಆಗೋದಿಲ್ಲ. ಕೊನೆಗೆ ಒಬ್ಬರು ಗುರುಗಳ ಹತ್ರ ಹೋಗಿ, ಜಗದ್ಗುರುಗಳ ಹತ್ರ ಅವರ ಆಶೀರ್ವಾದ ತಗೊಂಡು, ನಾನು ವಿವರಿಸೋದಕ್ಕೆ ಈ ರೀತಿ ಹೋಗ್ತಾ ಇದ್ದೀನಿ ಗುರುಗಳೇ, ದಯವಿಟ್ಟು ನನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡ್ರಂತೆ. ಆ ಜಗದ್ಗುರುಗಳು ಆಯಿತು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಸರಿ, ಆ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ, ವಾಣಿಜ್ಯೋದ್ಯಮಿ ಹತ್ರ ಬಂದಂತಹ ಆ ಪಂಡಿತರು ಭಗವದ್ಗೀತೆ 18 ಅಧ್ಯಾಯಗಳನ್ನು ಅತ್ಯಂತ ಅದ್ಭುತವಾಗಿ, ರಮಣೀಯವಾಗಿ ಮತ್ತು ವೈಜ್ಞಾನಿಕ ಆಧಾರಗಳೊಂದಿಗೆ ಅವರಿಗೆ ವಿವರಿಸಿದ್ರಂತೆ. ಈಗಿನ ಕಾಲಘಟ್ಟಕ್ಕೆ ನಾವು ಏನನ್ನೇ ಮಾಡಬೇಕಂತಂದ್ರೂ ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದೊಂದಿಗೆ, ವೈಜ್ಞಾನಿಕ ಉದಾಹರಣೆಗಳೊಂದಿಗೆ ಹೇಳಿದಾಗ ಈಗಿನ ಒಂದು ಜನ್ರೇಷನ್ಗೆ ಬಹಳ ಕ್ಲೀನಾಗಿ ಅರ್ಥ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ, ಮನಸ್ಸಿಗೆ ಮುಟ್ಟತ್ತೆ. ಆ ಒಂದು ಸೂತ್ರನ ಅವರು ಅನುಸರಿಸ್ತಾರೆ. ಓಕೆ, ಎಲ್ಲ ಆಯಿತು, ಹೀಗೀಗೆ ಅಂತೆಲ್ಲ ಆದಮೇಲೆ ಆ ಶ್ರೀಮಂತಿಗೆ, ವಾಣಿಜ್ಯೋದ್ಯಮಿಗೆ, ಬಿಸ್ನೆಸ್ ಮ್ಯಾನ್ ತುಂಬ ತೃಪ್ತಿ ಆಯಿತು, ಸಮಾಧಾನ ಆಯಿತು, ಎಲ್ಲ ಆಯಿತು. ಸೊ ಅವರು ಕೊಟ್ಟಿದ್ದಂಥ ಆಫರ್ಗಳು ಏನಿತ್ತಲ್ಲ, ನಂಗೆ ತೃಪ್ತಿ ಆದರೆ ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ. ಸರಿ, ಒಂದು ಸೈಟ್ ಕೊಟ್ಟರು, ಕೈಗೊಂದಷ್ಟು ಕ್ಯಾಶ್ ಕೊಟ್ಟರು, ಕಂಪ್ನಿಯಲ್ಲಿ ಒಂದಷ್ಟು ಅವರ ಶೇರ್ಸ್ ಕೊಟ್ಟರು. ಇದು ಇವ್ರಿಗೆ ತೃಪ್ತಿ ಆಗಲಿಲ್ಲ. ಇಲ್ಲ, ನೀವು ಭಗವದ್ಗೀತೆ ನಿಮಗೆ ತೃಪ್ತಿ ಆಗೋ ಥರ ಹೇಳಿಲ್ವಾ ನಾನು ಅಂತ ಕೇಳಿದ್ರಂತ. ಇಲ್ಲ, ನನಗೆ ಭಾಳ ತೃಪ್ತಿ ಆಯಿತು, ನನಗೆ ಅರ್ಥ ಆಯಿತು, ತುಂಬ ಚೆನ್ನಾಗಿ ಹೇಳಿದ್ರಿ ಅಂದಾಗ, ಇಲ್ಲ, ನೀವು ಜಾಹೀರಾತು ಕೊಟ್ಟಿದ್ದು ಒಂದು ಬಂಗ್ಲೆ ಕೊಡ್ತೀನಿ ಇಂಥ ಒಂದು ಲೇಔಟ್ನಲ್ಲಿ, ಮತ್ತು ಇಷ್ಟು ಶೇರ್ಸ್ ಕೊಡ್ತೀನಿ, ಕಂಪ್ನೀಲಿ ಇಷ್ಟು % ಶೇರ್ಸು, ಮತ್ತು ಕಾರ್ ಕೊಡಿಸ್ತೀವಿ, ಈ ಥರ ಎಲ್ಲ ಇತ್ತು ಅಂದಾಗ, ಅದಕ್ಕೆ ಆತ ವಾಣಿಜ್ಯೋದ್ಯಮಿ ಡಬಲ್ ಮೈಂಡಲ್ಲಿ ನೋಡೋಣ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ದಾಗ ಇವರಿಗೆ ಒಂದು ಸ್ವಲ್ಪ ಕಸಿವಿಸಿಯಾಗಿ, ಬನ್ನಿ ಈ ಥರ ಜಗದ್ಗುರುಗಳ ಹತ್ರ ಹೋಗಿ ನನಗೆ ಸಮಾಧಾನ ಇಲ್ಲ, ನಿಮಗೆ ಸಮಾಧಾನ ಆಗಿದೆ, ನಿಮ್ಮ ಮಾತನ್ನು ನೀವು ಉಳಿಸ್ಕೋತಾ ಇಲ್ಲ, ಜಗದ್ಗುರುಗಳ ಹತ್ರ ಹೋಗೋಣ ಅಂತ ಕರ್ಕೊಂಡೋಗಿ ಮಾತಾಡೋದ್ರಂತೆ, ಹೇಳಿದ್ರಂತೆ. ಈ ರೀತಿ ಜಗದ್ಗುರುಗಳು ಹೇಳಿದಾಗ ಅವ್ರ ಹತ್ರ ಅವರು ಸುಮ್ಮನೆ ಒಂದು
ಸ್ಮೈಲ್ ಕೊಟ್ಬಿಟ್ಟು, ಅಲ್ಲಪ್ಪ ಭಗವದ್ಗೀತೆ ಆತನಿಗೆ ಅರ್ಥ ಆಗಿದ್ದರೆ ಆತ ಏನೇನು ಆಫರ್ ಕೊಟ್ಟಿದ್ನಲ್ಲ ಅದನ್ನು ಕೊಡ್ದಿರ ಇರ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಭಗವದ್ಗೀತೆ ನಿನಗೆ ಅರ್ಥ ಆಗಿದ್ದರೆ ಈ ಲೌಕಿಕವಾದಂತಹ ಸೈಟು, ಬಂಗ್ಲೆ, ಶೇರ್ಸು, ಹಣ, ಕಾರು ಇವುಗಳ ಬಗ್ಗೆ ಆಸೆ ಪಟ್ಟು ನೀನು ಭಗವದ್ಗೀತೆನ ಅವ್ರಿಗೆ ಹೇಳ್ತಾ ಇರಲಿಲ್ಲ. ಇದರಿಂದ ನನಗೆ ಅರ್ಥ ಆಗ್ತಾ ಇರೋದು, ಭಗವದ್ಗೀತೆ ನಿಮ್ಮಿಬ್ಬರಿಗೂ ಇನ್ನೂ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ಫಸ್ಟು ಇಬ್ಬರು ನೀವುಗಳು ಅರ್ಥ ಮಾಡ್ಕೊಳ್ಳಿ, ಅದಾದ ನಂತರ ನನ್ನ ಹತ್ರ ಬನ್ನಿ ಅಂತ ಹೇಳಿ ಕಳಿಸಿದ್ರಂತೆ. ಅವಾಗಿಬ್ಬರೂ ತಲೆ ಕೆಳಗೆ ಹಾಕೊಂಡು ತಪ್ಪಾಯಿತು ಗುರುಗಳೇ ಅಂತ ಹೊರಟ್ರಂತೆ. ಹಾಗೆ ಇವತ್ತಿನ ದಿನ ನನಗೇನೋ ಗೊತ್ತು, ನಾನೇನೋ ತಿಳ್ಕೊಂಡಿದ್ದೀನಿ, ನಾನು ಸರ್ಟಿಫೈಡು, ಲೈಸೆನ್ಸ್ ಇದೆ, ಪಾಂಡಿತ್ಯ ಇದೆ, ನಮ್ಮಪ್ಪ ಅಸ್ಟ್ರಾಲಜರ್ ಆಗಿದ್ದರು, ನಮ್ಮ ತಾತ ಅಸ್ಟ್ರಾಲಜರ್ ಆಗಿದ್ದರು, ನಾವು ವಾಸ್ತು ಫ್ಯಾಮ್ಲಿಲಿ ಹುಟ್ಬಿಟ್ಟಿದ್ದೀವಿ, ನಮ್ಮ ವಂಶಾವಳಿನೇ ಇದನ್ನು ಮಾಡ್ಕೊಂಬಂದ್ಬಿಟ್ಟಿದೆ ಅಂದ್ಬಿಟ್ಟು ಕೆಲವ್ರು ಏನೋ ಅವ್ರವ್ರಿಗೆ ತೋಚಿದ ಥರದ್ದು ಪರಿಹಾರಗಳನ್ನು ಕೆಲವ್ರು ಕೊಡ್ತಾ ಇರ್ತಾರೆ. ಅದು ಕೆಲವ್ರು ಮಾಡಿಸ್ಕೊತಾರೆ. ಪರಿಹಾರ ಮಾಡಾದಮೇಲೆ ಕೆಲವ್ರಿಗೆ ತೃಪ್ತಿ ಆಗುತ್ತೆ, ಕೆಲವ್ರಿಗೆ ತೃಪ್ತಿ ಆಗೋದಿಲ್ಲ. ನಾನು ಆತ್ಮಬಂಧುಗಳಾದ ನಿಮ್ಗೆ ಹೇಳೋದು ಅಷ್ಟೇ, ಯಾವುದನ್ನೇ ಆಗಲಿ ನಾವು ಮಾಡೋದಕ್ಕೆ ಮುಂಚೆ ಅದು ಏನು ಅಂತ ನಮಗೆ ಅರ್ಥ ಆಗಿರಬೇಕು. ಅಥವಾ ನಿಮ್ಮಗಳಿಗೆ ಹೇಳೋದಕ್ಕೆ ಮುಂಚೆ ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಮಾಡಲ್ಲ ಅನ್ನುವಂತಹ ಒಂದು ನಿರ್ಧಾರ ಅಥವಾ ರಿಸಲ್ಟ್, ಅದರ ಒಂದು ಬಗ್ಗೆ ಪೂರ್ತಿ ಮಾಹಿತಿ ಹೇಳ್ತಕ್ಕಂಥ ನಮಗಿರಬೇಕು. ನಮಗೇ ತೃಪ್ತಿ ಇಲ್ಲದೆ, ನಮಗೇ ಅದರ ಬಗ್ಗೆ ಒಂದು ನಿಖರವಾಗಿ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇದ್ದರೆ ನಾವು ನಿಮಗೆ ಹೇಳಿದ್ರೆ ಏನು ಫಲ ಸಿಗತ್ತೆ? ಸಿಗಲ್ಲ. ಅಥವಾ ಒಂದು ನಿರೀಕ್ಷಿತವಾದಂತಹ ಒಂದು ಫಲಿತಾಂಶ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ಈಗಿನ ಕಾಲಘಟ್ಟದಲ್ಲಿ ಎಲ್ಲವೂ ತಂತ್ರಜ್ಞಾನದ ಅಧೀನದಲ್ಲಿ ಬದುಕ್ತಾ ಇರತಕ್ಕಂಥ ನಾವು, ಈಗ ನಾನು ನಿಮಗೆ ಈ ಕೆಲವು ವಿಚಾರಗಳನ್ನು ಹೇಳಬೇಕಂತಂದರೆ, ಈಗ ತಂತ್ರಜ್ಞಾನನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡೇ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಹಾಗೆ ಆ ಕಾಲಕ್ಕೆ ತಕ್ಕ ಹಾಗೆ ಕಾಲಂ ಖಗೆ ಮೃಗೆ ನಾಗಃ ಸಿದ್ಧ ದೇವ ಮಹರ್ಷಿಯಾಂ ಕಾಲ ಸಮಾನುವರ್ಧಂತೆ ಯಥೋ ಭಾವಃ ಯುಗೆ ಯುಗೆ ಅಂತ ಏನು ಹೇಳ್ತಾ ಇರ್ತೀವಿ, ಹಾಗೆ ಆ ಕಾಲಕ್ಕೆ ತಕ್ಕ ಹಾಗೆ ಪರಿಹಾರಗಳ ರೂಪಗಳನ್ನು ಸಹ ಬದಲಾಯಿಸ್ಕೋಬೇಕಾಗತ್ತೆ. ಇವತ್ತು ಯಾರೋ ಎಲ್ಲೋ ಇರ್ತೀರಾ, ಯಾವುದೋ ಜಾಗದಲ್ಲಿ ನಿಂತಿರ್ತೀರಾ, ಅದು ಶುದ್ಧವಾದ ಜಾಗನ ಅಶುದ್ಧವಾದ ಜಾಗನ ನಮಗೂ ಇಲ್ಲಿ ಗೊತ್ತಾಗಲ್ಲ, ನಿಮಗೂ ಅಲ್ಲಿ ಗೊತ್ತಾಗಲ್ಲ. ಅಲ್ಲಿಂದ ಎಲ್ಲಿಂದಲೋ ಫೋನ್ ಮಾಡ್ತೀರಾ, ಅಲ್ಲೂ ನಾವು ಯೂಸ್ ಮಾಡೋದು ಟೆಕ್ನಾಲಜಿನೇ. ಫೋನಲ್ಲಿ ಮಾತಾಡ್ಬೇಕಂದ್ರೆ ನಾನು ಟೆಕ್ನಾಲಜಿಯ ಮುಖಾಂತರ ತಂತ್ರಜ್ಞಾನದಿಂದ ಸಿದ್ಧಗೊಂಡಿರ್ತಕ್ಕಂಥ ಫೋನಿಂದ ನಿಮ್ಮ ಹತ್ರ ಮಾತಾಡ್ತೀನಿ, ನೀವು ನನ್ನ ಹತ್ರ ಮೊಬೈಲಲ್ಲೇ ಮಾತಾಡ್ತೀರಾ. ಇಲ್ಲಿ ಗಾಳಿ ಮಾತಾಯ್ತಿದ್ದು. ಆದರೆ ಇವತ್ತು ಮುಖಾಮುಖಿ ಭೇಟಿ ಮಾಡೋಷ್ಟು ಅನುಕೂಲಗಳು ಬಹಳಷ್ಟು ಜನಕ್ಕಿಲ್ಲ, ಸಮಯ ಬಹಳಷ್ಟು ಜನಕ್ಕಿಲ್ಲ, ಅನಾನುಕೂಲತೆಗಳೇ ಹೆಚ್ಚಾಗಿದೆ. ಈ ರೀತಿಯಾದಂಥದ್ದೆಲ್ಲ ಹೆಂಗೆ ಕಾಲಕ್ಕೆ ತಕ್ಕ ಹಾಗೆ ಈಗ ಫೋನಲ್ಲೇ ಪರಿಹಾರ ಹೇಳ್ಬಿಡಿ ಅಂತ ಯಾವ ರೀತಿ ನಾವು ತಂತ್ರಜ್ಞಾನದ ಮೊರೆ ಹೋಗ್ತೀವಿ, ಆ ರೀತಿ ಬಹಳಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದರೆ ಅವೆಲ್ಲನೂ ಸಹ ಹಿಂದಿನ ಕಾಲದಲ್ಲೇ ಇತ್ತು. ಇವಾಗೇನು ಈ ಮಾರಣಾಂತಿಕ ಕಾಯಿಲೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ವೈರಸ್ಸು, ಸೂಕ್ಷ್ಮ ರೂಪಿದು ಏನು ಆಗ್ತಾ ಇದೆ, ಅದು ಸಹ ಒಂದು ತಂತ್ರಜ್ಞಾನದಿಂದ ಸಿದ್ಧಗೊಂಡಂತಹ ವೈರಸ್ಸೇ. ಯಾವ ದೇಶದ ಹತ್ರನೂ ಆ ವೈರಸ್ನ ಪ್ಯಾಟರ್ನೇ ಇಲ್ಲ. ಯಾಕೆಂದರೆ ಆ ವೈರಸ್ಗೆ ಅಸ್ತಿತ್ವನೇ ಇಲ್ಲ. ಅದು ನಿರ್ಜೀವವಾದಂತಹ ಒಂದು ಫ್ರೀಕ್ವೆನ್ಸಿ. ಅದು ನಮ್ಮ ದೇಹದೊಳಕ್ಕೆ ಸೇರಿದ ನಂತರ, ನಮ್ಮ ದೇಹದೊಳಕ್ಕೆ ತಲುಪಿದ ನಂತರ ಆ ಫ್ರೀಕ್ವೆನ್ಸಿಗೆ ಜೀವ ಬರುತ್ತೆ, ಎನರ್ಜಿ ಬರುತ್ತೆ. ಆ ರೀತಿಯಾದಂಥ ಒಂದು ಸೈಂಟಿಫಿಕ್ ಲ್ಯಾಬೊರೇಟಿಕಲ್ ವೈರಸ್ ಇದು. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಆ ವೈರಸ್ನ ಬಗ್ಗೆ ಮಾತಾಡೋದಕ್ಕೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಯಾರಿಗಾದರೂ ಮೈ ಮೇಲೆ ದೇವರು ಬಂತು ಅಂದರೆ ಹೆಂಗೆ ಕಂಡುಹಿಡಿತೀರಾ? ಸಿಂಪ್ಟಮ್ಸಿಂದ, ಅವರ ಹಾವಭಾವ, ಅವರ ಬಿಹೇವಿಯರ್. ಅದರಿಂದ ಯಾರಿಗಾದರೂ ದೆವ್ವ ಹಿಡಿತು ಅಂದರೆ ಅವ್ರಿಗೆ ದೆವ್ವ ಮೆಟ್ಕೊಂಬಿಟ್ಟಿದೆ ಅಂತಾರಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ? ಸಿಂಪ್ಟಮ್ಸಿಂದ. ಅವರು ನಡ್ಕೊಳ್ಳೋವಂಥ ಆ ಕಿರ್ಚಾಟ, ಸಿಂಪ್ಟಮ್ಸ್. ಹಾಗಾದರೆ ಇವೆರಡೂ ಸೂಪರ್ಸ್ಟಿಷಿಯಸ್ ಬಿಲೀಫು, ಮೂಢನಂಬಿಕೆ, ಕಂದಾಚಾರ. ಆದರೆ ಈ ಮಾರಣಾಂತಿಕ ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ ಇದೆಯಲ್ಲ, ಅದನ್ನು ಮಾತ್ರ ಹೆಂಗೆ ಕಂಡು ಹಿಡಿತಾ ಇದ್ದಾರೆ?
ಸಿಂಪ್ಟಮ್ಸಿಂದ ತಾನೇ. ನೆಗಡಿ, ಜ್ವರ, ಕೆಮ್ಮು, XYZ ಸಿಂಪ್ಟಮ್ಸಿಂದ ಕಂಡುಹಿಡಿತಾ ಇದ್ದಾರೆ. ಅಲ್ಲಿಗೆ ಅವೆರಡೂ ಮೂಢನಂಬಿಕೆ ಅಥವಾ ಸೂಪರ್ಸ್ಟಿಷಿಯಸ್ ಬಿಲೀಫು. ಇದು ಮಾತ್ರ ಹೇಗೆ ಕಾಯಿಲೆ ಆಗತ್ತೆ ಅಲ್ವಾ? ಇದನ್ನು ನೀವುಗಳು ಯೋಚನೆ ಮಾಡಬೇಕಾಗತ್ತೆ. ನಾನು ನಿಮಗೆ ಯಾವುದೂ ಮೈಂಡ್ ಪ್ರೋಗ್ರಾಮಿಂಗ್ ಕೆಲಸ ಮಾಡ್ತಾ ಇಲ್ಲ, ಹೇಳ್ತಾ ಇರೋದು ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಹೇಳಿರೋ ಪ್ರಕಾರ ಈ ಜಗತ್ತಿನಲ್ಲಿ ಅಲ್ಟಿಮೇಟ್ ಎಂಡ್ ಮೂರೇ: ಎನರ್ಜಿ, ಫ್ರೀಕ್ವೆನ್ಸಿ, ವೇವ್. ಈ ಮೂರೇನೇ ಅಲ್ಟಿಮೇಟ್ ಎಂಡ್. ಆದಿಪರಾಶಕ್ತಿ ಅನ್ನೋದು ಎನರ್ಜಿ, ಪ್ಯಾರಾ ಪವರ್, ಪ್ಯಾರಾ ಎನರ್ಜಿ. ಅದರಿಂದ ಫ್ರೀಕ್ವೆನ್ಸಿ ಮೂರಾಯಿತು, ಸೃಷ್ಟಿ ಸ್ಥಿತಿ ಲಯಗಳು. ಅದರಿಂದ ವೇವ್ಸ್ 33 ಲಕ್ಷ ಮುಕ್ಕೋಟಿ ದೇವತೆಗಳು ಅಂತೀವಿ, ಬೇರೆ ಬೇರೆ ಪಂಚಭೂತಗಳು ಅಂತೀವಿ. ಈ ರೀತಿಯಾದಂಥದ್ದೆಲ್ಲ ವೇವ್ಸ್. ಈ ಎನರ್ಜಿ, ಫ್ರೀಕ್ವೆನ್ಸಿ, ವೇವ್ಸ್ನೇ ನಮ್ಮ ಋಷಿಮುನಿಗಳು ಯಾವುದೋ ಕಾಲದಲ್ಲೇ ಸಾವಿರಾರು ಋಷಿಮುನಿಗಳು ಹೇಳಿದ್ದಾರೆ. ಆದರೆ ನಾವಿವತ್ತು ಎಕ್ಸಾಂಪಲ್ ಕೊಟ್ಕೊಳ್ಳೋದು ಯಾರೋ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ದ, ನಿಕೋಲಾ ಟೆಸ್ಲಾ ಹೇಳಿದ್ರು, ಅಥವಾ ನ್ಯೂಟನ್ ಹೇಳ್ದ. ಈ ರೀತಿ ಯಾರೋ ಕೆಲವು ಸೈಂಟಿಸ್ಟ್ಗಳು, ಅದು ಪಾಶ್ಚಿಮಾತ್ಯರ ಹೆಸರು ಹೇಳ್ಕೊಂಡು ತಿರುಗ್ತೀವಿ. E=mc². ಇದರ ಅರ್ಥ ಅದೇ. ಹಾಗೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಆಗುಹೋಗುಗಳಿಗೂ ಕಾರಣ ಈ E=mc² ಒಂದು ಫಾರ್ಮುಲಾ ಆಗಿರುತ್ತೆ. ಇದನ್ನೇ ವಿಧಿ, ಕರ್ಮ, ಪ್ರಾಪ್ತಿ ಈ ರೀತಿ ಅಂಥದ್ದು ಹೆಸರುಗಳನ್ನು ನಾವು ಕೊಟ್ಬಿಟ್ಟಿರ್ತೀವಿ. ಈಗ ಒಂದು ವರ ಆಗ್ಬೋದು, ಆಶೀರ್ವಾದ ಆಗ್ಬೋದು, ಶಾಪ ಆಗ್ಬೋದು, XYZ ಇವುಗಳೆಲ್ಲ ಫ್ರೀಕ್ವೆನ್ಸಿಗಳೇ. ಇವಾಗ ಫಾರ್ ಎಕ್ಸಾಂಪಲ್ಲು, ನೀವು ಯಾರೋ ಒಬ್ಬರು ಸ್ವಾಮೀಜಿಗಳನ್ನ, ಗುರುಗಳನ್ನು ಭೇಟಿ ಮಾಡೋಕ್ಕೆ ಹೋಗ್ತೀರಾ. ಅವ್ರ ಹತ್ರ ಹೋದಾಗ ಎಲ್ಲ ಮಾತಾಡಿ ಎಲ್ಲ ಆಶೀರ್ವಾದ ತೊಗೊಂಡಾದ್ಮೇಲೆ ಅವ್ರು ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದ ಮಾಡಿ ಒಂದು ನಿಂಬೆಹಣ್ಣು, ತಾಯ್ತಾನೋ, ಏನೋ ಒಂದು ಯಂತ್ರನೋ ಏನೋ ಒಂದು ಕೊಡ್ತಾರೆ. ಅದಕ್ಕೆ ಒಂದು ಎನರ್ಜಿಯನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಮಂತ್ರ ಹಾಕಿ ಕೊಟ್ಟಿದ್ದೀನಿ ಅಂತ. ಆ ಮಂತ್ರ ಅಂತಕ್ಕಂಥದ್ದು ಫ್ರೀಕ್ವೆನ್ಸಿ. ಆ ಮಂತ್ರದಲ್ಲಿ ಒಂದು ಎನರ್ಜಿ ಇರುತ್ತೆ. ಆ ಮಂತ್ರದಲ್ಲಿ ಇರತಕ್ಕಂಥ ಎನರ್ಜಿಯನ್ನು ಇದಕ್ಕೆ ಪ್ರೋಗ್ರಾಮಿಂಗ್ ಮಾಡಿದಾಗ ಒಂದು ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿಯಿಂದ ಒಂದು ವೇವ್, ಅದು ನಿಮ್ಮ ಸುತ್ತಲೂ ಇರತಕ್ಕಂಥ ಆರಾ, ನಿಮ್ಮ ಪ್ರಭಾವಲಯ, ನಿಮ್ಮ ಚಕ್ರಗಳು, ನಿಮ್ಮ ಮನೆಯ ವಾಸ್ತು ಇವುಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ. ಅದನ್ನು ತಂದು ಎಷ್ಟು ದಿನ ಯೂಸ್ ಮಾಡ್ತೀರಾ? ಎಲ್ಲೋ ಒಂದು ಕಡೆ ಡ್ರಾಲ್ ಇಡ್ತೀರಾ, ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ. ಭಾಳಷ್ಟು ಜನ ತಾಯ್ತಗಳನ್ನು ಕಟ್ಕೋತೀರಾ, ಕೆಲವರು ಕಟ್ಕೊಳ್ಳೋದಿಲ್ಲ, ಪರ್ಸಲ್ಲಿ ಇಟ್ಕೋತೀರಾ, ಇಲ್ಲ ಡ್ರಾಲ್ ಹಾಕಿಡ್ತೀರಾ, ಎಲ್ಲೋ ಅಲ್ಮೇರಾದಲ್ಲಿ ಇಡ್ತೀರಾ. ಆದರೆ ಈಗಿನ ಕಾಲಘಟ್ಟದಲ್ಲಿ ಇರತಕ್ಕಂಥ ಅತ್ಯಾಧುನಿಕ ಮುಂದುವರಿದ ತಂತ್ರಜ್ಞಾನದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ಅಥವಾ ಫೀಲ್ಡ್, ಅದನ್ನು ನಿಮಗೆ ಒಂದು 30 ಸೆಕೆಂಡ್ಗಿಂತ ಹೆಚ್ಚು ನಿಮ್ಮ ಹತ್ರ ಇರೋಕ್ಕೆ ಬಿಡೋದಿಲ್ಲ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೋದು. ಅಂದರೆ ನನ್ನ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಹೊಂದಿರತಕ್ಕಂಥ, ಪಾಸಿಟಿವ್ ಫ್ರೀಕ್ವೆನ್ಸಿ ಹೊಂದಿರತಕ್ಕಂಥ ಸ್ಥಳ ತಿರುಮಲ, ಶ್ರೀರಂಗಂ. ಈ ರೀತಿಯಾದಂಥ ಕೆಲವೊಂದು ಶೈವ ಕ್ಷೇತ್ರಗಳು, ವೈಷ್ಣವ ಕ್ಷೇತ್ರಗಳು, ಶಕ್ತಿಪೀಠಗಳು ಮತ್ತು ಜ್ಯೋತಿರ್ಲಿಂಗ ಕ್ಷೇತ್ರಗಳು, ಅವೆಲ್ಲ ರೇಡಿಯೇಷನ್ ಇರತಕ್ಕಂಥದ್ದು. ಆ ರೀತಿಯಾದಂಥ ಸ್ಥಳಗಳಿಗೆ ಹೋಗಿ ಬಂದಾಗ, ಇವಾಗ ನವಗ್ರಹಗಳದ್ದೇ ಯಾವುದೋ ದೋಷ ಇತ್ತು, ಕುಂಭಕೋಣಂಗೆ ಹೋಗಿ, ತಿರುನಲ್ಲಾರ್ಗೆ ಹೋಗಿ ಅಂತ ಹೇಳ್ತೀವಿ. ಅಂಥ ಕಡೆಗೆ ಹೋಗಿ ಬಂದಾಗ ನಮ್ಮ ಫ್ರೀಕ್ವೆನ್ಸಿಯಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ಅದು ಎಷ್ಟು ದಿನ ನಮ್ಮನ್ನು ಕಾಪಾಡುತ್ತೆ? ನೀವು ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಅಥವಾ ನಿಮ್ಮೂರಿಗೆ ನೀವು ತಲುಪೋಷ್ಟೊತ್ತಿಗೆ ಅದು ಮತ್ತೆ ಮುಂಚೆ ಏನು ಸ್ಟೇಟಸ್ ಇತ್ತೋ ಆ ಸ್ಟೇಟಸ್ಸು ಬಂದ್ಬಿಟ್ಟಿರತ್ತೆ. ನೀವು ಅಲ್ಲಿಗೆ ಹೋಗಿ ಬರೀ ಪಂಚರ್ ಆಗಿರೋ ವೀಲ್ಗೆ ಗಾಳಿ ಓಡಿಸ್ಕೊಂಬರ್ಬೋದು ಅಷ್ಟೇ ಹೊರತು ಪಂಚರ್ ಹಾಕುವಂಥ ವ್ಯವಸ್ಥೆ ಅಥವಾ ಆ ರೀತಿಯಾದಂಥ ಒಂದು ವಾತಾವರಣ ಇವತ್ತು ಇಲ್ಲವೇ ಇಲ್ಲ. ಹಾಗಾಗಿ ಲವಕುಶ ಯೂಸ್ ಮಾಡಿ, ಲವಕುಶ ಸೋಪ್ ಯೂಸ್ ಮಾಡಿ, ನೀವು ಇರೋ ಕಡೆಯೇ ಆ ರಿಸಲ್ಟ್ ನಿಮಗೆ ಸಿಗೋ ಥರ ಆಗುತ್ತೆ. ಆ ಫ್ರೀಕ್ವೆನ್ಸಿ ಕ್ಲೀನ್ ಆದರೆ ಸಾಕು ನಿಮ್ಮ ಅವರಾದಿಂದ ಅಂತ. ಮತ್ತು ಕೆಲವೊಂದು ಇವಾಗ ನೋಡಿ, ರಾಹುಕೇತು ದೋಷಗಳು, ಸರ್ಪದೋಷಗಳಿತ್ತು ಅಂತಂದರೆ ಯಾವುದು ಜಿಂಜರು ಮತ್ತು ಗಾರ್ಲಿಕ್ದು ಹೇಳ್ತಾ ಇರ್ತೀನಿ ಭಾಳಷ್ಟು ಜನಕ್ಕೆ. ಸ್ಕಿನ್ನು ಮತ್ತು ಕರಳುಗಳು, ನ್ಯೂರಾನ್ಸ್ ಮೇಲೆ ವರ್ಕ್ ಮಾಡೋವಂಥದ್ದು, ಬುದ್ಧಿ ಮೇಲೆ ವರ್ಕ್ ಮಾಡೋವಂಥದ್ದು, ENT ರಿಲೇಟೆಡ್ ಇಶ್ಯೂಸು, ಅದಕ್ಕೆ ಪೆಪ್ಪರ್ ಹನಿ ಹೇಳ್ತಾ ಇರ್ತೀನಿ. ಮತ್ತು ಸ್ಕಿನ್ ರಿಲೇಟೆಡ್ ಬಂದಾಗ ಆಲ್ಮಂಡ್ ಹೇಳ್ತಾ ಇರ್ತೀನಿ, ನೀಮ್ ಹೇಳ್ತಾ ಇರ್ತೀನಿ, ಕುಜದೋಷ ಅಂದಾಗ ಲೆಮನ್ ಹೇಳ್ತಾ ಇರ್ತೀನಿ. ಹಾಗೆ ಒಬ್ಬೊಬ್ಬರದಕ್ಕೆ ಒಂದೊಂದು ಅವರ ಬ್ಲಡ್ ಗ್ರೂಪ್ ಮೇಲೆ ಆ ದೋಷಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಈಗಿನ ಕಾಲಘಟ್ಟಕ್ಕೆ ತಕ್ಕಂಗೆ ನಾವು ಇರೋ ಕಡೆನೇ ಪರಿಹಾರ ಮಾಡ್ಕೊಂಡ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ಜಾಗಗಳಿಗೆ ಹೋಗಿ ಬರಬೇಕು ಅನ್ನೋಂಥದ್ದು ಏನಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಇದನ್ನೇ ನಾನು ಉದಾಹರಣೆಯಾಗಿ ಕೊಟ್ಟೆ. ಭಗವದ್ಗೀತೆ ಓದಿ ತಿಳ್ಕೊಂಡ್ರೆ ಸಾಲದು, ಯಾಕೆ ಅಂತ ಅರ್ಥ ಮಾಡ್ಕೊಬೇಕು.
ಅದರ ಮಾರಲ್ ಏನು, ಆ ಸ್ಟೋರಿಯ ತಾತ್ಪರ್ಯ ಏನು ಅಂತ ಅನ್ನೋವಂಥದ್ದು ಅರ್ಥ ಮಾಡ್ಕೊಬೇಕು ಅಂತಲೇ ನಾನು ಅದನ್ನು ಉದಾಹರಣೆ ಕೊಟ್ಟೆ. ಅದೇ ರೀತಿ ಈ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಆ ಒಂದು ತಿಥಿ ಏನು, ಅಕ್ಷಯ ತೃತೀಯ ಅಂದರೆ ಆವತ್ತಿನ ದಿನ ಶ್ರೀಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ, ಅಥವಾ ದ್ರೌಪದಿ ಹತ್ರ ಇದ್ದಂತಹ ಆ ಒಂದು ಪಾತ್ರೆ, ಆ ಶ್ರೀಕೃಷ್ಣ ಒಂದು ಅಗಳು ಅನ್ನವನ್ನು ಅದರಿಂದ ತಗೊಂಡು ತಿಂದಿದ್ದಕ್ಕೆ ಆ ಪಾತ್ರೆ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆಯಾದಂತಹ ದಿನ. ಯಾಕೆಂದರೆ ಕೃಷ್ಣ ಪಾತ್ರೆ ಕೊಟ್ಟ ಅನ್ನೋದಕ್ಕಿಂತ ಆ ಪಾತ್ರೆಯಲ್ಲಿ ಇದ್ದಂತಹ ಅಗಳನ್ನು ತಗೊಂಡು ತಿಂದಾಗ ಅದು ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಆಯಿತು. ದೂರ್ವಾಸರು ಮತ್ತು ಅವರ ಶಿಷ್ಯರಿಗೆಲ್ಲ ಹಸಿವು ನೀಗು ಹೋಗಿ ಊಟ ಬೇಡ ಅಂದ್ಬಿಟ್ಟು ಹೋದರು. ಆ ರೀತಿ ದ್ರೌಪದಿಯನ್ನು, ಪಾಂಡವರನ್ನು ಶಾಪದಿಂದ ಕಾಪಾಡಿದ ಕೃಷ್ಣ ಅಂತ ಒಂದು ಮಾತು. ಅದು ಬಿಟ್ಟು ಇನ್ನೊಂದು ಕತೆ ಹೇಳುತ್ತೆ, ಸುಧಾಮನಿಗೆ ಅವನು ತಂದಿದ್ದಂತಹ ಅವಲಕ್ಕಿಯನ್ನು ತಿಂದು ಶ್ರೀಕೃಷ್ಣ ಅಷ್ಟೈಶ್ವರ್ಯಗಳನ್ನು ಅನುಗ್ರಹಿಸಿದಂತಹ ದಿನ ಅಂತ. ಅದೇ ರೀತಿ ಪರಶುರಾಮ ಜಯಂತಿ ಅಂತಲೂ ಹೇಳ್ತೀವಿ. ಪರಶುರಾಮರು ದಶಾವತಾರಗಳಲ್ಲಿ ವಿಷ್ಣುವಿನ 6ನೇ ಅವತಾರ ಏನಿದೆ ಅದು ಅವರ ಒಂದು ಜನ್ಮದಿನ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಈ ರೀತಿ ಬಹಳಷ್ಟು ನಂಬಿಕೆಗಳು ಪುರಾತನ ಕಾಲದಿಂದಲೂ ನಮ್ಮ ಸನಾತನ ಪರಂಪರೆಯಲ್ಲಿ ನಡ್ಕೊಂತ ಬಂದ್ಬಿಟ್ಟಿದೆ. ಅದು ನಂಬಿಕೆ. ಅದೆಲ್ಲ ನಡೀಲಿಲ್ವಾ ಅದು ಪ್ರಶ್ನೆ ಕೇಳುವವರ ವಿವೇಚನೆಗೆ ಬಿಟ್ಟಂಥದ್ದು. ನಡೀತು ಅನ್ನುವಂಥದ್ದು ನಂಬಿಕೆ. ಆ ನಂಬಿಕೆಯ ಆಧಾರದಲ್ಲಿ ಇಷ್ಟು ವರ್ಷ ಆದರೂ, ಸಾವಿರಾರು ವರ್ಷಗಳಾದರೂ ಅದು ನಡ್ಕೊತ ಬಂದಿದೆ ಅಂದರೆ ಸುಳ್ಳಿಗೆ ಆಯುಷ್ ಕಡಿಮೆ. ಅದು ಇಷ್ಟು ವರ್ಷ ನಡ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಸತ್ಯ ಆಗಿರೋ ಹೊತ್ತಿಗೆ ಸಾವಿರಾರು ವರ್ಷ ನಡ್ಕೊಂಬಂದಿರುತ್ತೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಸೊ ಅಂಥ ಒಂದು ಶುಭ ದಿನದಿಂದ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಬೇಕು, ಹಾಕ್ಕೋಬೇಕು, ಅದು ಅಕ್ಷಯ ಆಗತ್ತೆ, ಬಹಳ ಒಳ್ಳೆಯದಾಗತ್ತೆ, ಸಂಪದ್ಭರಿತ ಆಗತ್ತೆ, ಇದು ಒಂದು ವಾದ ಇದೆ. ಅದು ಬಿಟ್ಟು ಅವತ್ತೇ ತೊಗೋಬೇಕು ಅಂತೇನಿಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು ಇದೆ. ಆ ಮೊಂಡುವಾದಗಳಿಗೆ ನಾನೇನು ರಿಯಾಕ್ಟ್ ಆಗಲ್ಲ. ಹೇಳೋವಂಥದ್ದು ಯಾಕೆ ಚಿನ್ನನೇ ತಗೊಬೇಕು ಅಂದರೆ, ಈ ಹಿಂದೆ ನಾನು ಸ್ವದೇಶ್ ಮೀಡಿಯಾದಲ್ಲಿ ಸಾಮ್ಯವಾದದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಈ ಒಂದು ನಮ್ಮ ಈ ಒಂದು ಅರಣ್ಯವಾಸಿಯಾಗಿದ್ದಂತಹ ಆದಿವಾಸಿ ಮನುಷ್ಯ ಗೆಡ್ಡೆಗೆಣಸುಗಳನ್ನು ತಿನ್ಕೊಂಡಿದ್ದಂಥವನು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ವ್ಯವಸಾಯ ಮಾಡಿ ದವಸ ಧಾನ್ಯ, ಕಾಯಿ ಪಲ್ಯಗಳನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಆ ರೀತಿ ಸ್ಟಾರ್ಟ್ ಮಾಡಿ ಅದು ಕೆಲವರು ಅಲ್ಲೂ ಇರ್ತಾಯಿದ್ರು ಪರವಿರೋಧಗಳು, ಸೋಂಬೇರಿಗಳು ಇರ್ತಾಯಿದ್ರು, ದಾಳಿ ಮಾಡೋದು, ಅದನ್ನು ಕದ್ಕೊಂಡು ಹೋಗೋದು, ಈ ರೀತಿಯಾದಂಥ ವ್ಯವಸ್ಥೆ ಸ್ಟಾರ್ಟ್ ಆಯಿತು. ಅದಕ್ಕೆ ಕಾವಲಿಗೆ ಅಂತ ಒಂದು ಪಡೆ ಸ್ಟಾರ್ಟ್ ಆಯಿತು. ಆ ಕಾವಲುಗಾರರಿಗೆ ಕೊಡೋದಕ್ಕೆ ಅಂತ ಕೆಲವೊಂದು ಈ ವ್ಯಾವಹಾರಿಕವಾದಂಥ ಜಗತ್ತು ಸ್ಟಾರ್ಟ್ ಆಯಿತು. ಈಗ ಯಾರೋ ತರಕಾರಿ ಬೆಳೆದಿರ್ತಾರೆ, ಅವು ವಸ್ತು ವಿನಿಮಯ ಪದ್ಧತಿ ಸ್ಟಾರ್ಟ್ ಆಯಿತು. ಅಲ್ಟಿಮೇಟ್ ಎಂಡ್ ಇಷ್ಟೆಲ್ಲ ಆಗಿ ಕೊನೆಗೆ ಯಾವಾಗ ಹಣಕಾಸು ಬಿಕರಿ ಅಂತ ಸ್ಟಾರ್ಟ್ ಆದಾಗ, ಎಲ್ಲೋ ಒಂದು ಕಡೆ ಈ ವ್ಯವಹಾರದ್ದೆಲ್ಲ ಒಂದು ಕಡೆ ಉಳಿತಾಯ ಅಂತ ಆಗಬೇಕಂತಂದರೆ ಹೊನ್ನು, ಈ ಹಳದಿ ಲೋಹ ಏನಿದೆ ಮತ್ತು ಬೆಳ್ಳಿ, ರತ್ನ, ವಜ್ರ ವೈಡೂರ್ಯಗಳು ಇವುಗಳೆಲ್ಲ ಏನಿದೆ ಅದು ಅಸೆಟ್. ಯಾವ ರೀತಿ ಅಂತಂದರೆ, ನೀವು ಚಿನ್ನ ಅಥವಾ ಬೆಳ್ಳಿ, ವಜ್ರ ಈ ರೀತಿಯಾದಂಥದ್ದು ಆನ್ ಸ್ಪಾಟ್ ನಿಮಗೆ ಅದು ಕನ್ವರ್ಟ್ ಆಗುತ್ತೆ ಕ್ಯಾಶ್ ಆಗಿ, ಯಾವುದೇ ರೂಪಕ್ಕೆ, ನೆಲವಾಗೋ ನಗದಾಗೋ ನೀವು ಕನ್ವರ್ಟ್ ಮಾಡ್ಕೋಬೋದು ಅದನ್ನು. ವಸ್ತುವಾಗೋ, ಇವಾಗ 1 ಗ್ರಾಮ್ ಅಂದರೆ ಒಂದು 5,000 ರೂಪಾಯಿ ಅಂತ ಇಟ್ಕೊಳ್ಳೋಣ. 1 ಗ್ರಾಮ್ ಚಿನ್ನ ಕೊಡ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು 3,500 ಅಕ್ಕಿ ತಗೊಳಕ್ಕಾಗಲ್ವ ನಾವು? ಆ ರೀತಿ ಆನ್ ಸ್ಪಾಟಲ್ಲಿ ನಮಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ಮನುಷ್ಯ ವ್ಯಾವಹಾರಿಕ ಪದ್ಧತಿಯಲ್ಲಿ ವಾಣಿಜ್ಯ ಉದ್ಯಮಿಗಳು ಏನು ಮಾಡ್ತಾ ಹೋದ್ರು, ಅಸೆಟ್, ಒಂದು ಸೇವಿಂಗ್ಸ್ ಅನ್ನೋದು ಚಿನ್ನದ ರೂಪದಲ್ಲಿ ಮಾಡ್ತಾ ಹೋದರು. ಯಾರ ಮನೆಯಲ್ಲಿ ಚಿನ್ನ ಕ್ಷಯವಾಗುವುದೋ, ಅಂದರೆ ಸೇರಿಸಿಟ್ಟಂತಹ ಚಿನ್ನ ಈ ಕೆಲವೊಂದು ಗಿರಿವಿ ಅಂಗಡಿಗಳಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೋ, ಆವಾಗ ಅವರ ಮನೆಯಲ್ಲಿ ಧನಕ್ಷಯ, ಆರೋಗ್ಯ ಕ್ಷಯ ಆಗ್ತಾ ಇದೆ ಅಂತ ಅರ್ಥ. ಯಾವಾಗ ಮನೆ ಒಳಕ್ಕೆ ಸೇರತ್ತೋ ಅದು ಅಕ್ಷಯ. ಅದಕ್ಕೂ ಕೆಲವೊಂದು ಫ್ರೀಕ್ವೆನ್ಸಿ, ಅದರಲ್ಲೂ ವಿಶೇಷವಾಗಿ ವೈಶಾಖ ಮಾಸದ ತದಿಗೆ ದಿನ, ಅಂದರೆ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚಸ್ಥಾನಕ್ಕೆ ಬಂದ ನಂತರದ 18ನೇ ದಿನ. ಆ ರೀತಿ ಕೆಲವೊಂದು ಲೆಕ್ಕಗಳಿದೆ. ಆ ತದಿಗೆ ಒಂದೊಂದು ಚೈತ್ರ ಮಾಸ, ವೈಶಾಖ ಮಾಸ, ಒಂದೊಂದು ವಾತಾವರಣ, ಹವಾಮಾನ ಮತ್ತು ಋತುಮಾನ ಇವುಗಳಿಗೆ ತಕ್ಕ ಹಾಗೆ ಒಂದೊಂದನ್ನು ನಾವು ಖರೀದಿ ಮಾಡಿದಾಗ ಆ ಸಮಯದ ವೈಬ್ರೇಷನ್ಸ್, ಆ ವೇವ್ಸ್, ಪ್ರಕೃತಿಯಲ್ಲಿ ಇರತಕ್ಕಂಥ ವೇವ್ಸ್, ಅದನ್ನು ಕ್ವಾಂಟಮ್ ಸೈನ್ಸ್ ಅಂತೀವಿ. ಇದನ್ನು ಸೂಕ್ಷ್ಮವಾಗಿ ನಮ್ಮ ಋಷಿಮುನಿಗಳಿಗೆ ಗೊತ್ತಿತ್ತು. ಅವರು ಇಂಥ ಸಮಯದಲ್ಲಿ ತಗೊಂಡಂಥದ್ದು ಕ್ಷಯವಾಗುವುದಿಲ್ಲ. ಇದೇ ರೀತಿ ಬೀಜ ಬಿತ್ತನೆಗೂ ತಿಥಿವಾರಗಳು ನೋಡ್ತಾಯಿದ್ರು, ಬೋರ್ವೆಲ್ ಹಾಕೋದಕ್ಕೆ ನೋಡ್ತಾರೆ. ಯಾವ ರೀತಿ ಶುಭ ಕಾರ್ಯಗಳಿಗೆ ನೋಡ್ತಾರೋ ಆ ರೀತಿ ಮನೆಯಲ್ಲಿ ಧನ ಕ್ಷಯ ಆಗಬಾರ್ದು, ಆರೋಗ್ಯ ಕ್ಷಯ ಆಗಬಾರ್ದು, ಅದು ನಿಲ್ಲಬೇಕು, ನಿಲುಗಡೆ ಆಗಬೇಕು ಅನ್ನೋವಂಥದ್ದು
ಆ ಚಿನ್ನವನ್ನು ಖರೀದಿ ಮಾಡಿ ಇಟ್ಟಾಗ ಆಪತ್ಕಾಲೆ ಅನಾಥ ಬಂಧು ಅನ್ನೋ ಥರ ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಆ ಚಿನ್ನವನ್ನು ಬೇರೆ ವಸ್ತುವಿಗೆ ಅಥವಾ ನಗದಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋವಂಥದ್ದು ಇಮ್ಮಿಡಿಯೇಟಾಗಿ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಂಥ ದಿನಗಳಲ್ಲಿ ಚಿನ್ನ ತಗೋಬೇಕು ಅಂತ ಹೇಳ್ತಾಯಿದ್ರು. ಅದು ಎಂಥ ಚಿನ್ನ ತಗೊಬೇಕು? ವಿಶ್ವಕರ್ಮ ಜನಾಂಗ, ವಿಶ್ವಕರ್ಮ ಆಚಾರಿಗಳು, ಅಕ್ಕಸಾಲಿಗರು ಒಂದು ಪದ್ಧತಿಯನ್ನು ಅನುಸರಿಸಿ ಪವಿತ್ರವಾದಂತಹ ಸ್ಥಳದಲ್ಲಿ ಆ ಚಿನ್ನವನ್ನು ಎರಕ ಹೊಯ್ಬೇಕಾದ್ರೆ ಅದಕ್ಕೆ ಒಂದು ಸಂಸ್ಕಾರವನ್ನು ಮಾಡಿ, ಅದರಲ್ಲಿ ರತ್ನ ಅಳವಡಿಸ್ಬೇಕಾದ್ರೆ ಅದಕ್ಕೆ ಜಲಾಧಿವಾಸ, ಪುಷ್ಪಾಧಿವಾಸ, ಧಾನ್ಯಾಧಿವಾಸ ಕ್ರಿಯೆಗಳನ್ನು ಮಾಡಿ, ಆ ಉಂಗುರನೋ ಒಡವೆನೋ ಮಾಡಬೇಕಾದ್ರೆ ಅದಕ್ಕೊಂದು ಭಾವನೆಯನ್ನು ಕೊಟ್ಟು, ಒಂದು ಮಂತ್ರೋದ್ಗಾರಗಳು, ಶುಭ ಶಬ್ದಗಳು, ಮಂಗಳ ವಾದ್ಯಗಳ ಮಧ್ಯದಲ್ಲಿ ತಯಾರಿಸಿದಂತಹ ಆಭರಣಗಳನ್ನು ತಗೊಂಬಂದಾಗ ಈ ರಿಸಲ್ಟ್ ಎಲ್ಲ ಸಿಗ್ತಾಯಿತ್ತು. ಇವತ್ತು ಯಾವುದೋ ರೆಡಿಮೇಡ್ ಜ್ಯುವೆಲರಿ ಹೋಗಿ ತಗೊಂಬಂದ್ಬಿಡ್ತೀವಿ, 1 ಗ್ರಾಮ್ ತೊಗೊಂಬಂದ್ಬಿಟ್ರೆ ನಾವು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ, ನಮ್ಮ ಮನೇಲಿ ಅಕ್ಷಯ ಆಗತ್ತೆ ಚಿನ್ನ. ಆ ರೀತಿಯಾದಂಥದ್ದು ಭ್ರಮೆ. ಅದನ್ನೇ ನಾವು ಯಾವುದನ್ನೇ ಆಗಲಿ ನಾವು ಮಾಡಬೇಕಾದ್ರೆ ಮುಂಚೆ ನಾವೇನು ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಬೇಕು, ಅದರ ಅರ್ಥ ಏನು ಅಂತ ತಿಳ್ಕೊಬೇಕು ಅನ್ನೋವಂಥದ್ದು. ನೀವು ನಿಮ್ಮ ಶಕ್ತಿಯಾನುಸಾರ ಚಿನ್ನ 1 ಗ್ರಾಮ್ ತೊಗೊತಿರೋ, 10 ml ತೊಗೊತಿರೋ, ಅದು ಅವರ 10 ಮಿಲಿಗ್ರಾಮ್ ತೊಗೊತಿರೋ, ಅದು ಅವ್ರವ್ರ ಶಕ್ತಿ. ಕೆಲವರು ಅಕ್ಕಿ ತೊಗೊಳ್ಳಿ, ಧಾನ್ಯಗಳು ತೊಗೋಬೋದು. ಅದರಲ್ಲಿ ಎಷ್ಟು ಪೆಸ್ಟಿಸೈಡ್ಸ್ ಇದೆ, ಕೆಮಿಕಲ್ ಕಂಟೆಂಟ್ ಇದೆ, ಅದು ರೋಗಕಾರಕನ ಅಲ್ವಾ, ಇದ್ರ ಮಾಹಿತಿ ಎಷ್ಟು ಜನಕ್ಕಿದೆ, ಇವುಗಳನ್ನೆಲ್ಲ ನೋಡ್ತಾ ಹೋದಾಗ ನಾವು ಎಲ್ಲ ಆಚರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸನಾತನ ಪರಂಪರೆಯಿಂದ ಸಿದ್ಧಗೊಳಿಸಲ್ಪಟ್ಟು ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿರೋವಂಥದ್ದು ಈಗಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ, ಅವರವರಿಗೆ ತೋಚಿದ್ದನ್ನು ಅವರವರು ಹೇಳ್ಕೊಂಡು ದಾರಿ ತಪ್ತಾ ಇದೆ. ಸೊ ಹಾಗಾಗಿ ದಾರಿ ತಪ್ಪಿಸೋರನ್ನ ದಾರಿಗೆ ತರೋ ಅಂಥ ತಪ್ಪು ಕೆಲಸ ನಾನು ಮಾಡೋಕ್ಕೋಗಲ್ಲ. ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋದು. ಹೇಳಿದ್ನಲ್ಲ, ಬಹಳಷ್ಟು ಸತಿ ಹೇಳಿರ್ತೀನಿ, ನನ್ನ ಫ್ರೀಕ್ವೆನ್ಸಿ ಯಾರಿಗೆ ರೀಚ್ ಆಗುತ್ತೋ, ಯಾರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತೋ ಅವ್ರಿಗಷ್ಟೇ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಯಾರಾದರೂ ಚಿನ್ನ ತೊಗೊಳ್ಳೋವಂಥವ್ರು ಇದ್ದರೆ ಅಥವಾ ಒಡವೆಗಳು ತೊಗೊಳ್ಳೋವಂಥವ್ರು ಇದ್ದರೆ ಅಂಥವರು ಅಕ್ಷಯ ತೃತೀಯ ದಿನ ತೊಗೊಬೇಕು ಅನ್ನೋಂಥವ್ರು ಇದ್ದರೆ ತೊಗೋಬೋದು, ಅದರಲ್ಲೇನು ತಪ್ಪಿಲ್ಲ. ಆ ರೀತಿ ತಗೊಂಡು ಒಂದು ಒಳ್ಳೆ ಒಂದು ಸದುದ್ದೇಶದಿಂದ, ಒಂದು ಪಾಸಿಟಿವ್ ವೈಬ್ಸ್ನೊಂದಿಗೆ, ಮೈಂಡ್ಸೆಟ್ನೊಂದಿಗೆ ಹೋಗಿ ಅದಕ್ಕೊಂದು ದೈವಿಕ ಭಾವನೆಯನ್ನು ಕೊಟ್ಟು ತೊಗೊಂಬಂದಾಗ ಒಳ್ಳೆಯದಾಗತ್ತೆ. ಈಗಿನ ಕಾಲಘಟ್ಟಕ್ಕೆ ಎಲ್ಲ ಮಿಷಿನರೀಸಲ್ಲಿ ಮಿಷಿನ್ಸಲ್ಲಿ ಒಡವೆಗಳು ತಯಾರಿಸಲ್ಪಡೋದ್ರಿಂದ ಅದಕ್ಕೆ ಭಾವನೆ, ಸಂಸ್ಕಾರ ಅಥವಾ ಒಂದು ಅದರಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಈ ಒಂದು ಕ್ವಾಂಟಮ್ ಸೈನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ, ಸ್ಕ್ಯಾಲಾರ್ ವೇವ್ಸ್ನ ಯೂಸ್ ಮಾಡಿ, ಈ ಶ್ರೀಚಕ್ರದ ಬೀಜಾಕ್ಷರಗಳು ಬರ್ತವೆ, ಶ್ರೀಚಕ್ರದ ಮಧ್ಯ ಬಿಂದುವಿಂದ ಬೀಜಾಕ್ಷರಗಳು ಏನಿರುತ್ತೆ ಅದೇ ರೀತಿ ಪ್ರತಿಯೊಂದು ನವಗ್ರಹಕ್ಕೂ, ಪ್ರತಿಯೊಂದು ಗ್ರಹಕ್ಕೂ ಒಂದು ಬೀಜಾಕ್ಷರ ಇರುತ್ತೆ. ಆ ಬೀಜಾಕ್ಷರದ ಒಂದು ಫ್ರೀಕ್ವೆನ್ಸಿಯನ್ನು ಕೋಡ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಒಂದು ಕಟಿಂಗ್ ಎಡ್ಜ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನೀವು ಇರುವ ಸ್ಥಳದಲ್ಲೇ ನೀವು ಮಾಡಬೇಕಾಗಿರೋದಿಷ್ಟೇ. ಯಾರೇ ಚಿನ್ನ ಪರ್ಚೇಸ್ ಮಾಡಿರಲಿ, ಬೆಳ್ಳಿ ಪರ್ಚೇಸ್ ಮಾಡಿರಲಿ, ಆಭರಣ ಪರ್ಚೇಸ್ ಮಾಡಿರಲಿ, ಅಥವಾ ಉಂಗುರಗಳು ಪರ್ಚೇಸ್ ಮಾಡಿರಲಿ, ಕಂಕಣಗಳು, ಬ್ರಾಸ್ಲೆಟು, ಬಳೆ ಯಾವುದೇ ಆಗಿರ್ಬೋದು, ಉಂಗುರ ಅಥವಾ ಕಂಕಣ, ಬಳೆ ಅಂಥದ್ದಾದರೆ ಅವರು ಯಾವ ರತ್ನಕ್ಕೆ ಸಂಬಂಧಪಟ್ಟಂಥದ್ದು, ಗ್ರಹಕ್ಕೆ ಸಂಬಂಧಪಟ್ಟಂಥ ರತ್ನ ಪರ್ಚೇಸ್ ಮಾಡಿರ್ತೀರೋ ಅಂಥದ್ದು ಆ ಬೆರಳಿನಲ್ಲಿ ಧರಿಸಿ ಒಂದು ವೈಟ್ ಪೇಪರ್ ಮೇಲೆ ಆ ಕೈ ಇಟ್ಟು ಅದರದ್ದು ಒಂದು ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡಬೇಕು. ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಸಂಸ್ಕಾರ ಮತ್ತು ಭಾವನೆ, ಆ ಜಲಾಧಿವಾಸ, ಪುಷ್ಪಾಧಿವಾಸ, ಧಾನ್ಯಾಧಿವಾಸ ಕ್ರಿಯೆಗಳು ಅದಕ್ಕೆ ಆಗಿಲ್ಲ ಅಂದಂಥ ಪಕ್ಷದಲ್ಲಿ ಈ ಒಂದು ಫ್ರೀಕ್ವೆನ್ಸಿ ನಾನು ಅದಕ್ಕೇನು ಪೋರ್ಟಿಂಗ್ ಮಾಡ್ತೀನಿ, ಆ ಪೋರ್ಟಿಂಗ್ ಮಾಡೋದ್ರಿಂದ ಅದಕ್ಕೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಫ್ರೀಕ್ವೆನ್ಸಿ ಎನರ್ಜಿ ಆ ರತ್ನಕ್ಕೆ ಮತ್ತು ಆ ಉಂಗುರಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ರೂಬಿ ರಿಂಗ್ ಯಾರೋ ಪರ್ಚೇಸ್ ಮಾಡಿದ್ದೀರ, ಆ ರೂಬಿ ರಿಂಗ್ನ ಬೆಳ್ಳಿಲಾಗ್ಬೋದು, ಚಿನ್ನದಲ್ಲಾಗ್ಬೋದು, ಅದನ್ನು ಶುದ್ಧವಾದ ನೀರಿನಿಂದ ತೊಳೆದು ಈ ಉಂಗುರದ ಬೆರಳು ಹಾಕ್ಕೊಂಡು ಆ ಕೈಯನ್ನು ಒಂದು ಪೇಪರ್ ಮೇಲೆ, ವೈಟ್ ಪೇಪರ್ ಮೇಲೆ ಇಟ್ಟು ಫೋಟೋ ತೆಗೆದು ನನಗೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ.
ಆ ಫೋಟೋ ಜೊತೆಗೆ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಇದು ಮೂರೂ ಇರಬೇಕು. ಯಾಕೋಸ್ಕರ ಅಂದರೆ ಈಗ ಈ ಹಿಂದಿನ ಕಾಲದಲ್ಲಿ ಗುರು ಹಿರಿಯರು ಏನು ನಿಂಬೆಹಣ್ಣು ಮತ್ತು ತಾಯಿತಕ್ಕೆ ಒಂದು ಪ್ರೋಗ್ರಾಮಿಂಗ್ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ನಲ್ಲ, ಅದು ಯಾವುದೋ ಒಂದು ಜ್ಯೂಸ್ ಮಾಡ್ಕೊಂಡೋ ಇನ್ನೊಂದು ಮಾಡ್ಕೊಂಡೋ ಕುಡಿದು ಬಿಟ್ಬಿಡ್ತೀವಿ. ಈಗ ಪ್ರತಿಯೊಬ್ಬರು ಮೊಬೈಲಲ್ಲೂ ಒಂದು ಮೈಕ್ರೋ ಚಿಪ್ ಇರುತ್ತೆ, ಅದು ಸ್ಯಾಟಿಲೈಟ್ ಕನೆಕ್ಟಿಂಗ್ ಇರುತ್ತೆ. ಜಸ್ಟ್ ಲೈಕ್ ಈಗ ಸಿಗ್ನಲ್ ಇಲ್ಲದೆ ಇರೋ ಮೊಬೈಲಿಂದಲೂ ಸಹ ಒಂದು ಎಮರ್ಜೆನ್ಸಿ ಕಾಲ್ ಅಂತ ಮಾಡ್ಬೋದು. ಆ ಎಮರ್ಜೆನ್ಸಿ ಕಾಲ್ ಹೆಂಗೆ ಕನೆಕ್ಟ್ ಆಗುತ್ತೆ, ಸೆಂಟ್ರೆಕ್ಸ್ಗೆ ಹೋಗಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಅಂದಾಗ ನಮ್ಮ IMI ನಂಬರ್ ಅಂತೀವಲ್ಲ, ಆ ಚಿಪ್ ಏನಿರುತ್ತೆ ಆ ಚಿಪ್ಗೆ ಸ್ಯಾಟಿಲೈಟಿಂದ ಸಿಗ್ನಲ್ಸ್ ಕನೆಕ್ಟಿವಿಟಿ ಇರುತ್ತೆ. ಸಿಮ್ ಕಾರ್ಡ್ ಸಿಗ್ನಲ್ ಬೇರೆ, ಆದರೆ ಮೊಬೈಲ್ IMI ಸಿಗ್ನಲ್ ಬೇರೆ. ಯಾವ ರೀತಿ ಅಂತಂದರೆ ಉಸಿರಾಟ ಇದ್ದು, ಟೆಂಪ್ರೇಚರ್ ಇದ್ದು, ಎಲ್ಲ ಅವಯವಗಳು ಅಂಗಾಂಗಗಳು ಸುಸ್ಥಿತಿಯಲ್ಲಿದ್ದರೂ ಸಹ ಬ್ರೈನ್ ವರ್ಕ್ ಆಗಿಲ್ಲ ಅಂದರೆ ಕೋಮಾಗಿ ಹೋಗ್ಬಿಡ್ತಾರೆ. ಸಿಗ್ನಲ್ ಇರಲ್ಲ, ನೆಟ್ವರ್ಕ್ ಇರಲ್ಲ. ಕೋಮಾಗಿ ಹೋದವರು ಸತ್ತಿದ್ದಾರೆ ಅಂತ ಅರ್ಥ ಅಲ್ಲ. ಆ ರೀತಿ ಈ ಮೊಬೈಲ್ನ ಚಿಪ್ ಏನಿರುತ್ತೆ ಆ ಚಿಪ್ಗೆ ನಾನು ಕನೆಕ್ಟಿಂಗ್ ಮಾಡ್ತಕ್ಕಂಥ ಪೋರ್ಟಿಂಗ್, ಈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನು ಇನೋವೇಟಿವ್ ಟೆಕ್ನಾಲಜಿ ಎನರ್ಜಿ ಮೆಡಿಸಿನ್ಸ್ನಲ್ಲಿ ಒಂದು 10 ವರ್ಷ ನಂದೇನೋ ಒಂದು ಅನುಭವ ಇದೆ, ಅದರ ಒಂದು ಪ್ರಾಕ್ಟೀಸ್ ಇದೆ, ಅದರಲ್ಲಿ ನಾನು ಲೈಸೆನ್ಸಿ ಸಹ. ಅದರ ಒಂದು ಕ್ರಮವನ್ನು ಅನುಸರಿಸಿ ನಾನು ಮಾಡ್ತೀನಿ. ಅದಕ್ಕೆ ನಿರ್ದಿಷ್ಟವಾದಂಥ ಚಾರ್ಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರತ್ನದ ಉಂಗುರಕ್ಕೆ 1,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಯಾಕೆಂದರೆ ಸರ್ವರ್ಗಳೆಲ್ಲ ಇರತಕ್ಕಂಥದ್ದು ವಿದೇಶದಲ್ಲಿ. ಆ ವಿದೇಶದಲ್ಲಿರ್ತಕ್ಕಂಥ ಟೆಕ್ನಾಲಜಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಅದು ಎಕ್ಸ್ಪ್ಲೈನ್ ಮಾಡೋರು ಅರ್ಥ ಆಗೋದಿಲ್ಲ. ನಾನಿಲ್ಲಿ ಬ್ರೀಫಾಗಿ ಅದನ್ನು ಒಂದು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಆ ಟೆಕ್ನಾಲಜಿನೆಲ್ಲ ಯೂಸ್ ಮಾಡಿ ಆ ಒಂದು ಎನರ್ಜಿಯನ್ನು ಪೋರ್ಟ್ ಮಾಡೋದಕ್ಕೆ ಒಂದು $10 ನನಗೆ ಖರ್ಚು ಬೀಳುತ್ತೆ. ಪ್ಲಸ್ GST ಮತ್ತು ನನ್ನ ಸರ್ವಿಸ್ ಚಾರ್ಜ್ ಸೇರಿ ಇವತ್ತಿನ ರೇಟ್ಗೆ $10 ಅಂದರೆ ಅಪ್ರಾಕ್ಸಿಮೇಟಾಗಿ 800 ರೂಪಾಯಿ, ಪ್ಲಸ್ GST 18%, ಪ್ಲಸ್ ನನ್ನ ಸರ್ವಿಸ್ ಚಾರ್ಜ್ ಒಂದು ಸ್ವಲ್ಪ ನಾನು ತೊಗೋತೀನಿ. ಹಾಗಾಗಿ 1,000 ರೂಪಾಯಿ ಖರ್ಚು ಬೀಳುತ್ತೆ. ಅದನ್ನು ಮಾಡಿಸ್ಕೊಂಡ್ರೂ ಸಹ, ಆ ಒಂದು ಪೋರ್ಟಿಂಗ್ ಮಾಡಿಸ್ಕೊಂಡ್ರೂ ಸಹ ಅದಕ್ಕೆ ಈ ಜಲಾಧಿವಾಸ, ಪುಷ್ಪಾಧಿವಾಸ, ಧಾನ್ಯಾಧಿವಾಸ ಸಂಸ್ಕಾರದ ಮುಖಾಂತರ ಒಂದು ಭಾವನೆಯನ್ನು ಕೊಡುವಂತಹ ಕೆಲಸ ಆಗತ್ತೆ. ಅದೇ ರೀತಿ ಪ್ಲೈನ್ ಜ್ಯುವೆಲರಿ, ಗೋಲ್ಡ್, ಗುರುವಿಂದಾಗ್ಬೋದು ಅಥವಾ ನಿಮ್ಮ ಇಷ್ಟದೈವ ಆಗ್ಬೋದು, ಶ್ರೀನಿವಾಸ, ಪದ್ಮಾವತಿ, ಕಾಲಭೈರವ ಅಥವಾ ಗುರುನಾನಕ್, ಲಕ್ಷ್ಮಿ, ಕಾಳಿ, ಬಹಳಷ್ಟು ಶಕ್ತಿ ಬೀಜ ಮಂತ್ರಗಳಿದೆ. ಅವುಗಳನ್ನು ಒಂದು ಪಾಸಿಟಿವ್ ವೈಬ್ಸ್ ಕೊಡ್ತಕ್ಕಂಥ ಫ್ರೀಕ್ವೆನ್ಸೀಸ್ ಭಾಳ ಇದೆ. ಕೆಲವರು ಆರೋಗ್ಯದ ದೃಷ್ಟಿಯಿಂದ ಯಾವ್ದಾರ ತೊಗೊಂಡಿದ್ರೆ ಅಂಥದ್ದು ಸಹ ವರ್ಕ್ ಆಗುತ್ತೆ. ಈ ಥರದ್ದು ಒಂದು ಕ್ರಿಯೆ ನೀವು ಮಾಡಿಸ್ಬೇಕು ಅಂತಿದ್ದರೆ ನನ್ನ ವೆಬ್ಸೈಟ್ ಇದೆ, ಅದರ ಮುಖಾಂತರ ನೀವು ನನ್ನ ಸಂಪರ್ಕಿಸ್ಬೋದು. ಅಥವಾ ವಾಟ್ಸಪ್ಗೆ ಡೈರೆಕ್ಟಾಗಿ ಆ ಒಂದು ಒಡವೆಯ ಫೋಟೋ, ಆ ಒಡವೆಯನ್ನು ಸಪೋಸ್ ನೆಕ್ಲೆಸ್ ಆದರೆ ಕುತ್ತಿಗೆಗೆ ಹಾಕ್ಕೊಂಡು ನಿಮ್ಮ ಫೇಸು ಮತ್ತು ಆ ನೆಕ್ಲೆಸ್ಸು ಎರಡೂ ಕಾಣಿಸೋ ಥರ ಒಂದು ಫೋಟೋ ಕಳಿಸ್ಬೇಕಾಗತ್ತೆ. ಬಳೆ ಆದರೆ ಆ ಬಳೆ ಹಾಕ್ಕೊಂಡಿರೋ ಕೈಯನ್ನು ಒಂದು ವೈಟ್ ಪೇಪರ್ ಮೇಲೆ ಇಟ್ಟು ಆ ಕೈ ಬಳೆ ಕಾಣಿಸೋ ಥರ ಒಂದು ಫೋಟೋ ಕಳಿಸ್ಬೇಕಾಗತ್ತೆ. ಬೆಳಗಿನ ಜಾವ ಒಂದು 4 ರಿಂದ 6 ಗಂಟೆವರೆಗೂ, 6 ಗಂಟೆ ಒಳಗಡೆ ಈ ಕ್ರಿಯೆ ಆಗತ್ತೆ.
ಇದು ನಾಳೆನೇ ಆಗಬೇಕು ಅಥವಾ ನಾಡಿದ್ದೇ ಆಗಬೇಕು ಅಂತ ಏನಿಲ್ಲ. ನೀವು ಯಾವಾಗ ಬೇಕಾದ್ರೂ, ಇವಾಗ ಮುಂಚೆ ಯಾವ ರೀತಿ ಸೀಸನಲ್ ಫುಡ್ ಇತ್ತು, ಈಗ ಅನ್ಸೀಸನಲ್ ಫುಡ್ ಆಗೋಗಿದೆ. ಅದೇ ರೀತಿ ಇವತ್ತು ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಆಗಿ ಒಂದು ಡಿವೈಸ್ ಒಳಗೆ ಸೇರಿದ್ಮೇಲೆ ಅದು ಎನಿ ಸೀಸನ್ ಯಾವ ಟೈಮಲ್ಲಿ ಬೇಕಾದರೂ ಸೇಮ್ ಫ್ರೀಕ್ವೆನ್ಸಿಯನ್ನು ಕೊಡ್ಬೋದು. ಇವಾಗ ಚಳಿಗಾಲದಲ್ಲಿ ಮಾತ್ರ ಟೆಂಪ್ರೇಚರ್ ಡೌನ್ ಇರ್ತಾಯಿತ್ತು, ಇವತ್ತು ಎ ಸಿ ಬಂದಿದೆ, ಎನಿ ಟೈಮ್ 16 ಡಿಗ್ರಿ 14 ಡಿಗ್ರಿ 0 ಡಿಗ್ರಿವರೆಗೂ ತೊಗೊಂಡು ಹೋಗ್ಬೋದು. ಆ ರೀತಿ ಆ ತಂತ್ರಜ್ಞಾನದ ಉಪಯೋಗ ಪಡೆದು ಆ ಒಂದು ಫಲವನ್ನು ನಿಮ್ಮಲ್ಲಿಗೆ ತಲುಪಿಸುವಂತಹ ಕೆಲಸ ನಾನು ಮಾಡ್ತೀನಿ.